ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಡಿಜೆ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಜನವರಿ 16ರ ಸಂಜೆ 7 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಡಿಜೆ ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಮಾಜಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ, ಮಜ್ದೂರ್ ಯೂನಿಯನ್ ಜಿಲ್ಲಾಧ್ಯಕ್ಷ ತೌಫೀಕ್ ಪ್ರಾರ್ಥನಹಳ್ಳಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೊಮಿನ್, ದಲಿತ ಮುಖಂಡರಾದ ಸುರೇಶ್ ನಡುವಿನಮನಿ, ವಿಲಾಸ್ ನಡುವಿನಮನಿ, ಪ್ರಕಾಶ್ ಮೀಶಿ, ಪುಟ್ಟು ಪಾನಿ, ಮಹಾದೇವ್ ಕಡ್ಕೋಳ್, ಸಂಗಮೇಶ್ ಕಾಂಬಳೆ, ಪ್ರೇಮ್ ಬಳೋಲ್ಗಿಡದ್, ರಮೇಶ್ ಬಳೋಲ್ಗಿಡದ್, ಅರುಣ್ ಲಗಳಿ, ಚನ್ನಬಸು ಗುಣದಾಳ್ ಸೇರಿದಂತೆ ಅನೇಕರು ಮೆರವಣಿಗೆಯಲ್ಲಿ ಭಾಗಿಯಾದರು. ಇದೇ ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪವನ್ನು ಅರ್ಪಿಸಿ ಹಾರ ಹಾಕಿ ಗೌರವ ಸಮರ್ಪಿಸಿ ನಂತರ ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ತೌಫೀಕ್ ಪ್ರಾರ್ಥನಹಳ್ಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಡಿಜೆ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಡಿಜೆ ಹಾಡಿಗೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ತೌಫೀಕ್ ಪ್ರಾರ್ಥನಹಳ್ಳಿ ಅವರು ಸ್ಟೆಪ್ಸ್ ಹಾಕಿ ಎಲ್ಲರ ಗಮನವನ್ನು ಸೆಳೆದರು. ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಬಹಳ ಒಂದು ಖುಷಿ ವಿಚಾರ ಇದು. 1818 ಇಸ್ವಿಯಲ್ಲಿ ಬ್ರಿಟಿಷರು ಮತ್ತು ಪೇಶ್ವೆ ಮಧ್ಯೆ ಒಂದು ದೊಡ್ಡ ಯುದ್ಧನೂ ನಡೀತೈತಿ. ಪೇಶ್ವೆಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು. ಅವತ್ತು ಬ್ರಿಟಿಷರ ಕೈಯಲ್ಲಿ ಬಹಳ ಕಡಿಮೆ ಸಂಖ್ಯೆ ಇರುವಂತ ಸೈನ್ಯ, ಅದರಲ್ಲಿ ವಿಶೇಷವಾಗಿ ಮಹಾರ್ ಸಮಾಜದವರು ಆ ಸೈನ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತ ಸಮಾಜ ಸಂಖ್ಯೆ ಅದು. ಅವತ್ತು ಜನರಿಗೆ ಎಷ್ಟಿರುವಂತ ಸಮಾಜ, ಮಹಾರ್ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿರುವಂತ ಪೇಶ್ವೆಯವ್ರನ್ನ ಹೊಡೆದಾಕ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದನ್ನ ಇವತ್ತು ಸ್ಮರಣೆ ಮಾಡುವಂತ ದಿವಸ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. 1818ರಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಜನವರಿ 1ನೇ ತಾರೀಕು ನಾವೆಲ್ಲರೂ ಕೂಡ ದೇಶಾದ್ಯಂತ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಮಾಡ್ತೀವಿ. ಜಮಖಂಡಿಯಲ್ಲಿ ಇವತ್ತು ಆ ಒಂದು ದಿವಸದ ಆಚರಣೆ ಇವತ್ತು ಮಾಡ್ತಾ ಇದ್ದೀವಿ. ಭೀಮಾ ಕೋರೆಗಾಂವ್ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ, ಇದೇ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಭೀಮಾ ತೀರದಲ್ಲಿ ಇರ್ತಕ್ಕಂಥ ಕೋರೆಗಾಂವ್ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಅಲ್ಲಿ ಇವತ್ತಿಗೂ ಕೂಡ ನಮ್ಮ ಈ ಮಹಾರ್ ಸಮಾಜದ ಯೋಧರು ಏನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಆ ಯುದ್ಧದಲ್ಲಿ, ಅವರ ಪಿಲ್ಲರ್ಗಳನ್ನ ಕಟ್ಟಿ ಇವತ್ತಿಗೂ ಕೂಡ ಅಲ್ಲಿ ಸ್ಮರಣೆ ಮಾಡುವಂತ ಕಾರ್ಯ ಇವತ್ತಿಗೂ ಕೂಡ ನಡೆದು ಬರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಹೋಗಿ ಏನು ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಈ ಸಮಾಜನೂ ಕೂಡ ನಾಳೆ ಬರುವಂತ ದಿನಮಾನಗಳಲ್ಲಿ ಸರಿ ಸಮಾನವಾದಂತ ಸಮಾಜದಲ್ಲಿ ನಾವು ಕೂಡ ಬದುಕಬೇಕು, ನಮ್ಮ ಸಮಾಜದವರು ಶಿಕ್ಷಣವಂತರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಅವತ್ತೊಂದು ಕರೆ ಕೊಡ್ತಾರೋ, ಅಲ್ಲಿಂದ ಇಲ್ಲಿಯವರೆಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದರಿಂದ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಪ್ಪಾ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅನ್ನುವಂತ ಒಂದು ದೊಡ್ಡ ಶಕ್ತಿಯನ್ನು ನಮಗೆ ಕೊಟ್ಟೋಗ್ಯಾರ. ಆ ಶಕ್ತಿಯನ್ನು ಸದುಪಯೋಗವಾಗಿ ಬಳಸ್ಕೊಂಡು ನಾವು ಕೂಡ ಸಮಾಜ ಮುಖ್ಯವಾಹಿನಿ ಬರಬೇಕಾದ್ರೆ ಶಿಕ್ಷಣವಂತರಾಗಬೇಕು. ನಾವು ಕೂಡ ವಿದ್ಯಾವಂತರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಈ ದೇಶವನ್ನ ಕಟ್ಟುವಂತ ಕಾರ್ಯದಲ್ಲಿ ನಮ್ಮದೇ ಆದಂತ ಕೊಡುಗೆ ಇರಬೇಕು. ನನ್ನ ವಿನಂತಿ ಇಷ್ಟೇ, ಇದು ವಿಜಯೋತ್ಸವ. ನಮ್ಮ ವಿಜಯೋತ್ಸವದ ಜೊತೆಗೆ ಸಾರ್ವಜನಿಕರು ಕೂಡ ತೊಂದರೆಗಳು ಆಗಬಾರ್ದು ಅಂತಕ್ಕಂಥ ಒಂದು ಗಮನವನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು ಈ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡ್ಕೊತೀನಿ. ಆ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಐತಿ. ಆ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಮನವಿ ಮಾಡಿ ಇವತ್ತು 208ನೇ ವರ್ಷದ ವಿಜಯೋತ್ಸವ ಆಚರಿಸಾಕತ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ದಿಂದ ಇದನ್ನ ಪ್ರಾರಂಭ ಮಾಡ್ತಿರಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಕೊಡುಗೆ ನಮ್ಮ ದೇಶಕ್ಕೆ ಬಹಳಷ್ಟು ಐತಿ. ಅವ್ರು ಮಾಡಿ ಅಂತ ಕೆಲಸಗಳು ಹೇಳಾಕುದ್ರಂದ್ರ ಅದ ಮುಗಿಯುವಂತದ್ದಿಲ್ಲ. ಮತ್ತು ಸಂವಿಧಾನ ಏನು ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ಸಂವಿಧಾನ ಏನು ಕೊಟ್ಟಾರ ಇದನ್ನ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲಿನೂ ಎಲ್ಲಾ ದೇಶದಲ್ಲಿ ಇದ್ರದ್ದು ಕಾಪಿ ಮಾಡಾಕತ್ತಿದ್ ಯಾವ್ದ್ರ ಸಂವಿಧಾನ ಐತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ